ಗಣೇಶನಿಗೆ 21 ದುರ್ವಾ ಹುಲ್ಲು ಏಕೆ ಅರ್ಪಿಸುತ್ತಾರೆ? ಗಣೇಶನಿಗೆ ಮೋದಕ ತುಂಬ ಇಷ್ಟ ಎಂದು ನಮಗೆಲ್ಲ ಗೊತ್ತು. ಆದರೆ ಗಣೇಶನಿಗೆ ಅದಕ್ಕಿಂತಲೂ ವಿಶೇಷವಾದ ಇನ್ನೊಂದು ವಸ್ತು ಇದೆ, ಅದು ದುರ್ವಾ ಹುಲ್ಲು. ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಗಣೇಶನಿಗೆ ದುರ್ವಾ ಅರ್ಪಿಸುವುದೇ ಆಗಿದ್ದರೆ ನಿಖರವಾಗಿ 21 ದುರ್ವಾಗಳನ್ನೇ ಏಕೆ ಅರ್ಪಿಸುತ್ತಾರೆ? ಇದರ ಹಿಂದೆ ಒಂದು ಕುತೂಹಲಕಾರಿ ಪೌರಾಣಿಕ ಕಥೆ ಇದೆ. ಪುರಾಣದ ಪ್ರಕಾರ ಅನಲಾಸುರ ಎಂಬ ರಾಕ್ಷಸನಿಂದ ಜನರು ಬಹಳ ತೊಂದರೆ ಅನುಭವಿಸುತ್ತಿದ್ದರು. ಆಗ ಗಣೇಶನು ಅನಲಾಸುರನನ್ನು ನುಂಗಿ ಜನರನ್ನು ರಕ್ಷಿಸಿದನು ಎಂದು ನಂಬಲಾಗುತ್ತದೆ. ಆದರೆ ಅನಲಾಸುರನನ್ನು ನುಂಗಿದ ನಂತರ ಗಣೇಶನ ದೇಹದಲ್ಲಿ ಭಾರೀ ಉರಿ ಉಂಟಾಯಿತು. ದೇವತೆಗಳು ಮತ್ತು ಋಷಿಗಳು ಹಲವು ರೀತಿಯಲ್ಲಿ ಆ ಉರಿಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರು. ಆದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಋಷಿಗಳು ಗಣೇಶನಿಗೆ ದುರ್ವಾ ಹುಲ್ಲನ್ನು ನೀಡಿದರು. ಗಣೇಶನು ದುರ್ವಾವನ್ನು ಸ್ವೀಕರಿಸಿದ ನಂತರ ಆತನ ದೇಹದ ಉರಿ ಕಡಿಮೆಯಾಯಿತು ಎಂಬುದು ಪೌರಾಣಿಕ ಕಥೆ. ಇದಾದ ನಂತರ ದುರ್ವಾ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಯಿತು ಎಂಬ ನಂಬಿಕೆ ಬಂದಿದೆ. ಆದರೆ ಮತ್ತೆ ಪ್ರಶ್ನೆ, 21 ಏಕೆ? 21 ಎಂಬ ಸಂಖ್ಯೆಗೆ ಹಿಂದೂ ಧಾರ್ಮಿಕ ಸಂಪ್ರದಾಯದಲ್ಲಿ ವಿಶೇಷ ಸಂಕೇತಾರ್ಥವಿದೆ. ವಿವಿಧ ಪರಂಪರೆಗಳಲ್ಲಿ ಇದನ್ನು ದೇಹ, ಮನಸ್ಸು, ಇಂದ್ರಿಯಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ವಿವಿಧ ಅಂಶಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳು 21 ಅನ್ನು ಜೀವನದ ವಿವಿಧ ಶಕ್ತಿಗಳ ಸಮತೋಲನದ ಸಂಕೇತವೆಂದು ಪರಿಗಣಿಸುತ್ತವೆ. ಆದರೆ ಇದನ್ನು ವೈಜ್ಞಾನಿಕವಾಗಿ ಸಾಬೀತಾದ ನಿಯಮವೆಂದು ನೋಡಬಾರದು. ಇದು ಮುಖ್ಯವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆ. ಹಾಗಾದರೆ ಗಣೇಶನಿಗೆ ದುರ್ವಾ ಅರ್ಪಿಸುವುದರಿಂದ ಏನು ಸಿಗುತ್ತದೆ? ಭಕ್ತಿಯ ದೃಷ್ಟಿಯಿಂದ ನೋಡಿದರೆ ದುರ್ವಾ ಅರ್ಪಿಸುವುದು ವಿನಯ, ಶುದ್ಧತೆ ಮತ್ತು ದೇವರ ಮೇಲಿನ ಸಂಪೂರ್ಣ ನಂಬಿಕೆಯ ಸಂಕೇತ. ಗಣೇಶನು ವಿಘ್ನ ವಿನಾಶಕ ಎಂದು ನಂಬಲಾಗುತ್ತದೆ. ಆದ್ದರಿಂದ ಯಾವುದೇ ಹೊಸ ಕೆಲಸ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯ ನಮ್ಮಲ್ಲಿದೆ. ದುರ್ವಾ ಅರ್ಪಿಸುವಾಗ ನೀವು ಒಂದು ಸಣ್ಣ ಪ್ರಾರ್ಥನೆ ಮಾಡಬಹುದು. ಗಣಪತಿ, ನನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ಎದುರಿಸುವ ಶಕ್ತಿ ಕೊಡು. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಕೊಡು. ನನ್ನ ಮನಸ್ಸಿಗೆ ಶಾಂತಿ ಕೊಡು. ಇದು ಕೇವಲ ಪೂಜೆ ಅಲ್ಲ. ಇದು ನಮ್ಮ ಮನಸ್ಸನ್ನು ಒಂದು ಕ್ಷಣ ನಿಲ್ಲಿಸಿ ಒಳಗೆ ನೋಡಿಕೊಳ್ಳುವ ಸಮಯವೂ ಆಗಬಹುದು. ಮತ್ತೊಂದು ಸುಂದರವಾದ ಸಂದೇಶ ಇಲ್ಲಿದೆ. ದುರ್ವಾ ಬಹಳ ಸಾಮಾನ್ಯವಾದ ಹುಲ್ಲು. ಅದು ದುಬಾರಿ ಅಲ್ಲ, ದೊಡ್ಡ ಹೂವಿನಂತೆ ಆಕರ್ಷಕವೂ ಅಲ್ಲ. ಆದರೂ ಗಣೇಶನಿಗೆ ಅದು ಪ್ರಿಯ. ಅಂದರೆ ದೇವರಿಗೆ ವಸ್ತುವಿನ ಬೆಲೆ ಮುಖ್ಯವಲ್ಲ, ನಮ್ಮ ಭಕ್ತಿ ಮುಖ್ಯ. ಆದ್ದರಿಂದ ಮುಂದಿನ ಬಾರಿ ಗಣೇಶನಿಗೆ 21 ದುರ್ವಾ ಅರ್ಪಿಸುವಾಗ ಕೇವಲ ಸಂಪ್ರದಾಯ ಎಂದು ಮಾಡಬೇಡಿ. ಅದರ ಹಿಂದಿರುವ ಕಥೆಯನ್ನು ನೆನಪಿಸಿಕೊಳ್ಳಿ. 21ರ ಸಂಕೇತಾರ್ಥವನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿಯನ್ನು ಗಣೇಶನಿಗೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ ಎಂದು ಜಪಿಸುತ್ತಾ ದುರ್ವಾ ಅರ್ಪಿಸಬಹುದು. ನಿಮಗೆ ಈ ಗಣೇಶನ ರಹಸ್ಯ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಗಣೇಶನ್ ಭಕ್ತರಾಗಿರುವ ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂಥ ಹಿಂದೂ ಧರ್ಮದ ರಹಸ್ಯಗಳು, ಗಣೇಶ ಪೂಜೆಯ ಮಹತ್ವ, ಪೌರಾಣಿಕ ಕಥೆಗಳು ಮತ್ತು ಆಧ್ಯಾತ್ಮಿಕ ಜ್ಞಾನ ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಗಣಪತಿ ಬಪ್ಪ ಮೋರ್ಯ.